ಸುಮಾರು 10 ವರ್ಷಗಳಿಂದ ಕನ್ನಡ ಸಿನಿಮಾಗಳ ಮೂಲಕ ಎಲ್ಲರನ್ನೂ ಮನರಂಜಿಸಿರೋ ಶುಭಾ ಪೂಂಜಾ ಸಿನಿಮಾ ರಂಗದಿಂದ ಬ್ರೇಕ್ ತೆಗೆದುಕೊಂಡಿದ್ದಾರಾ ಅನ್ನೋ ಗಾಸಿಪ್ ಹರಿದಾಡ್ತಿತ್ತು. ಇದಕ್ಕೆ ಶುಭಾ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ. 10 ವರ್ಷಗಳ ಹಿಂದೆ ಹೀರೋಯಿನ್ ಆಗಿ ವೃತ್ತಿ ಬದುಕು ಆರಂಭಿಸಿದಾಗ ಸೀಮಿತ ಪಾತ್ರಗಳಿದ್ವು. ಆದ್ರೆ ಈಗ ಚಿತ್ರೋದ್ಯಮ ಬದಲಾಗಿದೆ. ಇಂದು ಹೀರೋಯಿನ್ ಅನುಭವವನ್ನ ಪಕ್ಕ ತಳ್ಳಲಾಗುತ್ತೆ, ಚೆನ್ನಾಗಿ ಅಭಿನಯಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ತನ್ನ ವೃತ್ತಿ ಬದುಕಿನಲ್ಲಿ ಹಲವಾರು ಪಾತ್ರಗಳನ್ನ ನಿರ್ವಹಿಸಿರುವುದಾಗಿ ಹೇಳೋ ಶುಭಾ ಕೆಲವೇ ನಿರ್ದಿಷ್ಟ ಪಾತ್ರಗಳಿಗೆ ಸೀಮಿತವಾಗಿಲ್ಲ. ಮಹಿಳಾ ಕೇಂದ್ರಿತ ಚಿತ್ರಗಳಲ್ಲಿ ಭಾಗವಾಗಿರಲು ಇಷ್ಟಪಡ್ತೀನಿ ಅಂತಾರೆ. ಕೆಲ ಪ್ರೇಕ್ಷಕರು ಮುಗಿನ ಮನಸ್ಸು ಚಿತ್ರದಲ್ಲಿನ ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ಇಷ್ಟಪಟ್ರೆ, ಇನ್ನು ಕೆಲವರು ಬಬ್ಲಿ ಗರ್ಲ್ ಪಾತ್ರದಲ್ಲಿ ನೋಡೋದಾಗಿ ಹೇಳ್ತಾರೆ. ಇನ್ನು ಡಜನ್ ಗಟ್ಟಲೆ ವಾಣಿಜ್ಯಾತ್ಮಕ ಚಿತ್ರಗಳು ನನ್ನ ಮುಂದೆ ಬರ್ತದೆ, ಆದ್ರೆ ಒಳ್ಳೆ ಮೆಸೇಜ್ ಇರೋ ಚಿತ್ರವನ್ನ ಮಾತ್ರ ನಾನು ಆಯ್ಕೆ ಮಾಡ್ಕೊಳ್ತಿದ್ದೇನೆ ಅಂದಿದ್ದಾರೆ. ಗ್ಲಾಮರಸ್ ಪಾತ್ರದಲ್ಲಿಯೇ ನಟಿಸುವಂತೆ ಹಲವರು ಕೇಳ್ತಾರೆ, ಕೆಲವರು ಹೀರೋಯಿನ್ ಕೇಂದ್ರಿತ ಪಾತ್ರದಲ್ಲಿ ನಟಿಸು ಅನ್ನೋ ಸಲಹೆ ನೀಡ್ತಾರೆ. ಆದರೆ ತೆರೆ ಮೇಲೆ ವಿವಿಧ ರೀತಿಯ ಪಾತ್ರಗಳಲ್ಲಿ ನಟಿಸೋ ಆಸೆ ನನ್ನದು ಅಂತ ಶುಭಾ ಹೇಳಿದ್ದಾರೆ. ಇನ್ನು ಶುಭಾ ಅಭಿನಯದ ಕೆಲವು ದಿನಗಳ ನಂತರ ಇಂದು ರಿಲೀಸ್ ಆಗಿದ್ದು, ಜನ ಅದನ್ನ ಮೆಚ್ಚಿಕೊಳ್ತಾರೋ ಇಲ್ಲವೋ ಅನ್ನೋದನ್ನ ನೋಡ್ಬೇಕಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಫಿಲ್ಮಿ ಬೀಟ್ ಚಾನೆಲ್ಗೆ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಟ್ವಿಟರ್ ಅಲ್ಲಿ ಆಗಿರ್ಬೋದು, ತುಂಬಾನೇ ಹ್ಯಾಪನಿಂಗ್ ಚಾನೆಲ್ ಇದು. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ.